ಗೆಳೆಯರೇ, ಕಣ್ಣುಮುಚ್ಚಿ ಒಂದು ಕ್ಷಣ ಕಲ್ಪನೆ ಮಾಡಿ. ಅಯೋಧ್ಯೆಯ ರಾಜಮಹಲ್, ಸೂರ್ಯವಂಶದ ವೈಭವ, ಮೌನವಾಗಿ ನಿಂತಿರುವ ಒಂದು ಧನುಸ್ಸು. ಅದು ಸಾಮಾನ್ಯ ಆಯುಧವಲ್ಲ, ಅದು ಧರ್ಮದ ಪ್ರತಿರೂಪ. ಅದೇ ಕೋದಂಡ, ಶ್ರೀರಾಮನ ಧನುಸ್ಸು, ರಾಮಾಯಣದ ಹೃದಯ. ಆದರೆ ಈ ಕೋದಂಡ ಯಾವಾಗ ಹುಟ್ಟಿತು? ಯಾರು ನಿರ್ಮಿಸಿದರು? ಏಕೆ ಇದು ರಾಮನ ಕೈಯಲ್ಲೇ ಶೋಭಿಸಿತು? ಮತ್ತು ರಾಮನು ಲೋಕತ್ಯಾಗ ಮಾಡಿದ ನಂತರ ಈ ದಿವ್ಯಧನುಸ್ಸಿನ ಗತಿಯೇನಾಯಿತು? ಇವತ್ತಿನ ಈ ಕಥೆಯಲ್ಲಿ ಕೋದಂಡದ ಸಂಪೂರ್ಣ ರಹಸ್ಯವನ್ನು ತಿಳಿಯೋಣ. ಈ ಕೋದಂಡ ಮಾನವಲೋಕದಲ್ಲಿ ನಿರ್ಮಿತವಾದ ಧನುಸ್ಸಲ್ಲ, ಇದು ದೇವಲೋಕದಲ್ಲಿ ಬ್ರಹ್ಮದೇವನ ಸಂಕಲ್ಪದಿಂದ ವಿಶ್ವಕರ್ಮನ ದಿವ್ಯ ಕೈಗಳಿಂದ ನಿರ್ಮಾಣವಾದ ಧನುಸ್ಸು ಎಂದು ಪುರಾಣಗಳು ಹೇಳುತ್ತವೆ. ಈ ಧನುಸ್ಸಿನಲ್ಲಿ ಸಾಮಾನ್ಯ ಮರ, ಲೋಹ ಇರಲಿಲ್ಲ. ದೇವತೆಗಳ ತಪೋಶಕ್ತಿ, ಮಂತ್ರಶಕ್ತಿ ಮತ್ತು ವಿಷ್ಣುವಿನ ಅಂಶವೇ ಅದರೊಳಗೆ ಸೇರಿತ್ತು. ಅದಕ್ಕಾಗಿ ಇದನ್ನು ಎತ್ತುವುದೇ ಮಹಾ ತಪಸ್ಸಿನ ಫಲವಾಗಿತ್ತು. ಮೊದಲು ಈ ಕೋದಂಡ ದೇವತೆಗಳ ರಕ್ಷಣೆಗೆ ಬಳಸಲ್ಪಟ್ಟಿತು. ನಂತರ ಸೂರ್ಯವಂಶದ ರಾಜರಿಗೆ ಹಸ್ತಾಂತರವಾಯಿತು. ಅನೇಕ ತಲೆಮಾರುಗಳ ನಂತರ ಅದು ಅಯೋಧ್ಯೆಯ ಮಹಾರಾಜ ದಶರಥನ ಭಂಡಾರಕ್ಕೆ ಬಂತು. ಗೆಳೆಯರೇ, ಅಯೋಧ್ಯೆಯಲ್ಲಿ ಒಂದು ಅದ್ಭುತ ದೃಶ್ಯ ನಡೆಯುತ್ತಿತ್ತು. ಬಾಲಕ ರಾಮ, ಇನ್ನೂ ಕಿಶೋರನಾಗಿರದ ವಯಸ್ಸು, ಆದರೆ ಅರಮನೆಯೊಳಗೆ ನಿಂತಿದ್ದ ಆ ಭಾರೀ ಧನುಸ್ಸನ್ನು ಇತರರು ನೋಡಲೂ ಸಹ ಭಯಪಡುವಾಗ ರಾಮನು ಅದನ್ನು ಆಟದಂತೆ ಎತ್ತುತ್ತಿದ್ದ. ಆಗಲೇ ಋಷಿಮುನಿಗಳು ಹೇಳಿದರು, ಇವನು ಸಾಮಾನ್ಯ ಬಾಲಕನಲ್ಲ, ಇವನು ಕೋದಂಡಕ್ಕೆ ಯೋಗ್ಯನಾದವನು. ಅಂದಿನಿಂದಲೇ ರಾಮನಿಗೆ ಕೋದಂಡರಾಮ ಎಂಬ ಹೆಸರು ಬಂದಿತು. ವಿಶ್ವಾಮಿತ್ರರ ಜೊತೆಗೆ ರಾಮ ಅರಣ್ಯಕ್ಕೆ ಹೋದಾಗ ಕೋದಂಡದ ನಿಜವಾದ ಶಕ್ತಿ ಲೋಕಕ್ಕೆ ಗೊತ್ತಾಯಿತು. ತಾಟಕೆಯ ಸಂಹಾರ, ಸುಬಾಹು ಮಾರೀಚರ ವಿನಾಶ. ರಾಮನು ಬಾಣ ಹೂಡುವ ಮೊದಲು ಕೋದಂಡ ನಾದ ಮಾಡಿದ ಶಬ್ದವೇ ರಾಕ್ಷಸರ ಹೃದಯ ಕಂಪನಿಯಂತೆ ಮಾಡುತ್ತಿತ್ತು. ಇದು ಕೇವಲ ಆಯುಧವಲ್ಲ, ಇದು ಧರ್ಮವೇ ಕೈಯಲ್ಲಿ ಹಿಡಿದಂತೆ ಕಾಣುತ್ತಿತ್ತು. ಅರಣ್ಯದಲ್ಲಿ ನಡೆದ ಖರ ದೂಷಣ ಯುದ್ಧ. ಒಬ್ಬನೇ ರಾಮ, ಸಾವಿರಾರು ರಾಕ್ಷಸರು ಎದುರು. ಆದರೆ ಕೋದಂಡದ ಮುಂದೆ ಅವರ ಶಕ್ತಿ ಕರಗಿತು. ಪ್ರತಿಯೊಂದು ಬಾಣವೂ ಅನ್ಯಾಯದ ಮೇಲೆ ಬೀಳುವ ನ್ಯಾಯದ ಶಿಕ್ಷೆಯಂತಿತ್ತು. ಇಲ್ಲಿ ಗಮನಿಸಬೇಕಾದ ಒಂದು ವಿಷಯವೇನೆಂದರೆ, ರಾಮನು ಕೋದಂಡವನ್ನು ಯಾವತ್ತೂ ಕೋಪಕ್ಕೆ ಬಳಸಲಿಲ್ಲ. ಅದು ಸದಾ ಧರ್ಮಕ್ಕಾಗಿ ಮಾತ್ರ ಎತ್ತಲ್ಪಟ್ಟಿತು. ನಂತರ ಬರುವ ವಾಲಿ ಸಂಹಾರ. ಈ ಘಟನೆ ಬಹಳ ಪ್ರಶ್ನೆಗಳನ್ನು ಹುಟ್ಟಿಸುತ್ತದೆ. ಆದರೆ ಪುರಾಣಗಳು ಹೇಳುವುದೇನೆಂದರೆ, ವಾಲಿಯ ಅಹಂಕಾರ ಮತ್ತು ಅಧರ್ಮವನ್ನು ಕೊನೆಗಾಣಿಸಲು ಕೋದಂಡದ ಬಾಣ ಅವಶ್ಯಕವಾಯಿತು. ಇಲ್ಲಿ ಕೂಡ ಕೋದಂಡ ಧರ್ಮದ ಪರವಾಗಿ ಕಾರ್ಯನಿರ್ವಹಿಸಿತು. ಇಗೋ ಶ್ರೋತೃಗಳೇ, ಲಂಕೆಯ ಯುದ್ಧ. ಸಮುದ್ರದ ಎದುರು ರಾಮ ನಿಂತಿರುವ ಕ್ಷಣ. 3 ದಿನ ತಪಸ್ಸು. ಸಮುದ್ರದೇವತೆ ಪ್ರತಿಕ್ರಿಯಿಸಿದಾಗ ರಾಮನು ಮೌನವಾಗಿ ಕೋದಂಡ ಎತ್ತುತ್ತಾನೆ. ಬಾಣ ಹೂಡುವ ಮುನ್ನವೇ ಸಮುದ್ರದೇವತೆ ಪ್ರತ್ಯಕ್ಷನಾಗುತ್ತಾನೆ. ಅಷ್ಟು ಭಯಾನಕ ಶಕ್ತಿ ಈ ಕೋದಂಡದಲ್ಲಿತ್ತು. ಇದು ಯುದ್ಧ ಮಾಡದೆ ಶತ್ರುವನ್ನು ವಶಪಡಿಸುವ ಶಕ್ತಿ. ಮತ್ತು ಬಂತು ರಾಮಾಯಣದ ಶಿಖರಕ್ಷಣ, ರಾವಣ ಯುದ್ಧ. ಇಂದ್ರಜಿತ್, ಕುಂಭಕರ್ಣನ ಪತನದ ನಂತರ ರಾವಣ ಎದುರು ನಿಂತ ರಾಮ. ಕೋದಂಡಕ್ಕೆ ಬ್ರಹ್ಮಾಸ್ತ್ರ ಸಂಯೋಜನೆ. ಆ ಬಾಣ ಹಾರಿದ ಕ್ಷಣ ಲಂಕೆಯ ಅಹಂಕಾರ ಕುಸಿಯಿತು. ರಾವಣನ ಅಂತ್ಯವಾಯಿತು. ಇದು ಕೋದಂಡದ ಮಹತ್ತಮ ಸಾಧನೆ. ಯುದ್ಧ ಮುಗಿದರೂ ಕೋದಂಡ ವಿಶ್ರಾಂತಿ ಪಡೆಯಲಿಲ್ಲ. ಅದು ರಾಮನ ಕೈಯಲ್ಲೇ ಧರ್ಮದ ರಕ್ಷಕವಾಗಿ ಉಳಿಯಿತು. ರಾಮರಾಜ್ಯದಲ್ಲಿ ಅನ್ಯಾಯಕ್ಕೆ ಸ್ಥಳವಿರಲಿಲ್ಲ, ಏಕೆಂದರೆ ಕೋದಂಡ ಧರ್ಮದ ಮೌನ ಎಚ್ಚರಿಕೆಯಂತಿತ್ತು. ಇಗೋ ಶ್ರೋತೃಗಳೇ, ಅತ್ಯಂತ ರಹಸ್ಯಭರಿತ ಕ್ಷಣ. ರಾಮನು ತನ್ನ ಅವತಾರವನ್ನು ಮುಗಿಸಲು ನಿರ್ಧರಿಸಿದಾಗ ಸರಯೂ ನದಿಯ ತೀರದಲ್ಲಿ ನಿಂತು ತನ್ನ ದೇಹವನ್ನು ಲೋಕಕ್ಕೆ ಬಿಡುತ್ತಾನೆ. ಆ ಕ್ಷಣ ಕೋದಂಡವು ಮಾನವಲೋಕದ ಕಾರ್ಯವನ್ನು ಮುಗಿಸಿತು. ಕೆಲವು ಪುರಾಣಗಳ ಪ್ರಕಾರ ಅದು ಸರಯೂ ನದಿಯಲ್ಲಿ ಲೀನವಾಯಿತು. ಇನ್ನೊಂದು ನಂಬಿಕೆಯ ಪ್ರಕಾರ ಅದು ದೇವಲೋಕಕ್ಕೆ ಮರಳಿತು. ಆದರೆ ಒಂದು ಸತ್ಯ ಮಾತ್ರ ಸ್ಪಷ್ಟ: ರಾಮನಿಲ್ಲದೆ ಕೋದಂಡವಿಲ್ಲ, ಕೋದಂಡವಿಲ್ಲದೆ ರಾಮನ ಕಥೆ ಪೂರ್ಣವಲ್ಲ. ಇಂದು ಕೋದಂಡ ನಮ್ಮ ಮುಂದೆ ಕಾಣಿಸದಿದ್ದರೂ ಅದು ನಮ್ಮ ಮನಸ್ಸಿನಲ್ಲಿ ಜೀವಂತವಾಗಿದೆ. ಅನ್ಯಾಯದ ಎದುರು ನಿಂತಾಗ, ಧರ್ಮವನ್ನು ಹಿಡಿದಾಗ ನಾವೆಲ್ಲರೂ ಆ ಕ್ಷಣದ ಕೋದಂಡರಾಮನ ಪ್ರತಿಬಿಂಬವೇ. ಹಾಗಾದರೆ ಗೆಳೆಯರೇ, ಒಂದು ಪ್ರಶ್ನೆ: ಇವತ್ತು ನಮ್ಮ ಜೀವನದಲ್ಲಿ ಅನ್ಯಾಯದ ಎದುರು ನಿಲ್ಲಲು ನಮ್ಮ ಕೈಯಲ್ಲಿ ಯಾವ ಕೋದಂಡವಿದೆ? ಅದು ಆಯುಧವಲ್ಲ, ಅದು ಧರ್ಮ, ನ್ಯಾಯ ಮತ್ತು ಸತ್ಯ.